ನಾನು ತೊಗೊಂಡಾಗ 3500 ಇತ್ತು. 20,000 ಇದೆ ಗಾಯ್ಸ್ ಪ್ರೈಸು. ಎಲ್ಲೆಷ್ಟು ಇದೆ, ರೈನಾಕ್ಸ್ ಇದೆ, ಅದ್ರ ಜೊತೆಗೆ ರೈಸ್ ಇದೆ. ಇದು ಹಿಂಗೆ ಬರಬೇಕು ಫ್ಲಾಟು, ಇದು ಆ ಕಡೆ ಹೋಗ್ಬೇಕು. ಅಡ್ಡ ಬಂದಣ ಹೊಡೆದೆ ಏನು ಮಾಡ್ತೀಯಾ? BMW ಈ ಥರ ಇದನ್ನೆಲ್ಲ ಬಿಚ್ಚಿ ರಿಯಾಸಮಲ್ಲಿ ಮಾಡೋಷ್ಟೊತ್ತಿಗೆ ತಲೆ ಕೆಟ್ಟೋಗುತ್ತೆ. ನಾವು ಹೈಟ್ ಇಲ್ಲ ಅಂದರೆ ಮೌಂಟ್ನ ಹೈಟ್ ಮಾಡ್ಕೋಬೇಕಷ್ಟೇ. ಡಿಸ್ಕೌಂಟ್ ಮಾಡ್ಕೋಣ, ಬರುತ್ತೆ ತುಮಕೂರಿಂದ ಬಂದಿದ್ದೀವಿ. ನಾವಿವತ್ತು ಆಪ್ರಿಲಿಯಾ ಶೋರೂಮ್ ಹತ್ರ ಬಂದಿದ್ದೀವಿ. ಬನಶಂಕರಿ ಬ್ರಾಂಚು. ನಮ್ಮ ಈ ಆಪ್ರಿಲಿಯಾನ ಸರ್ವಿಸ್ ಮಾಡ್ಸಕ್ ಬಂದಿದ್ದೀವಿ. ನನ್ನ ಗೋಪ್ರೋ ಕ್ಯಾಮ್ರಾದು ಆ್ಯಂಗಲ್ ಒಂಚೂರು ಡೌನ್ ಆಗಿಬಿಟ್ಟಿದೆ. ಇದು ಮೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕೆಳಗಡೆ ಕಾಣಿಸುತ್ತೆ. ಎದುರುಗಡೆ ಇರೋರು ಅಷ್ಟಾಗಿ ಕಾಣಿಸಲ್ಲ. ನೋಡಿ, ಬೆಂಗಳೂರಲ್ಲಿ ಗ್ಯಾಸ್ದು ಪ್ರಾಬ್ಲಮ್ ಆಗ್ಬಿಟ್ಟೈತಂತೆ. ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಮ್ಮ ಗಗನನ್ ಕಳ್ಸೋಣ ಅನ್ಕೊಂಡ್ರೆ ಅವ್ನು ಹೋಗಲ್ಲ ಅಂತ ಅವನೇ. ಯಾಕೆ? ಅಲ್ಲ, ನಿನ್ ಬಾಡಿ ತುಂಬಾ ಗ್ಯಾಸ್ ತುಂಬ್ಕೊಂಡು ಗುಂಡ್ಗುಂಡಾಗಿದೆಯಲ್ಲ, ನೀನು ಹೋಗಿ ಗ್ಯಾಸ್ ಪ್ರಾಬ್ಲಮ್ ಸಾಲ್ವ್ ಮಾಡು. ಸ್ಲಿಮ್ ಬಾಯ್. ಸ್ಲಿಮ್ ಬಾಯ್ ಅಂತವ್ರೆ. ನಾವೀಗ ಅಪ್ರಿಲಿಯಾ ಬೈಕ್ನ ಸರ್ವಿಸಿಗೆ ಬಿಟ್ಬಿಟ್ಟು ಆಟೋನಿಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗಂದು ಬರ್ತಡೇ ಇದೆ ನಾಳೆ. ಸೊ ಬರ್ತಡೇ ಶಾಪಿಂಗ್ ಮಾಡ್ತಿದ್ದಾನೆ. ಎಲ್ಲ ಬರ್ತಡೇಗೆ ಬಟ್ಟೆ ತಗೊಂಡ್ರೆ ಅಣ್ಣ ಜಾಕೆಟ್ ತಗೊಂತವನೆ. ಜಾಕೆಟ್ ರೈಡಿಂಗ್ ಜಾಕೆಟ್ ಕಣೋ, ಬೇರೆ ಏನು ಜಾಕೆಟ್ ಅಲ್ಲ. ನೋಡ್ರಿ, ಅಟೋನಿಟಿ ಇಲ್ಲಿ ಒಳಗಡೆ ಫಸ್ಟ್ ಫ್ಲೋರಲ್ಲಿ ಯಾವ್ದಾರ ಬೈಕ್ ಇಟ್ಟಿದ್ದಾರೆ. ನೋಡಿ, ಮ್ಯಾಚೇ ಆಗ್ತಾ ಇಲ್ಲ ಇದು. ನನಗೆ ಗಾಡಿಗೆ ಮ್ಯಾಚ್ ಆಗಿರೋದು ಅಂತ ಇದಾ? ಗಾಡಿಗೆ ಔಟ್ಫಿಟ್ ಕರೆಕ್ಟ್ ಆಗಿದೆ ನನ್ನ ಪ್ರಕಾರ. ನಿಂಗೆ ಓಕೆನೇನೋ? ನೀನು ಹೇಳಿ ಗೈಸ್. ನೋಡಿ, ನನ್ನ ಗ್ಲೌಸ್ ಇದೆ. ಈಗ 3200 ಇದೆ ಪ್ರೈಸ್. ಇಲ್ಲ, ನಾವು ತಗೊಂಡಾಗ ಎಷ್ಟು ಕಾಲ ತಗೊಂಡ್ವಿ? ಅಷ್ಟೇ ಇತ್ತು. 3500 ಸಮಥಿಂಗ್ ಇದ್ದು. ಹಳೆ ಪ್ರೈಸ್ ಹಾಕೊಟ್ಟ ಅವನು, ಈಗ ಹೊಸ ಪ್ರೈಸ್ ಹಾಕ್ಲಿಲ್ಲ. ಈಗ ಕಡಿಮೆ ಆಗಿಬಿಟ್ಟೈತೆ ಗೈಸ್. ಇದು 3200 ಆಗಿದೆ. ನಾನು ತಗೊಂಡಾಗ 3500 ಇತ್ತು. ನೋಡಿ, ಗಗನ್ಗೆ ಸೊ ಇಲ್ಲಿದೆಯಲ್ಲ, ಎಲ್ಲೆಷ್ಟು ಇದೆ, ರೈನಾಕ್ಸ್ ಇದೆ, ಅದ್ರ ಜೊತೆಗೆ ರೈಸ್ ಇದೆ, ಮತ್ತು ಆಲ್ಪೈನ್ ಸ್ಟಾರ್ ಕೂಡ ಇದೆ. ಅವ್ನಿಗೆ ಯಾವುದೂ ಇಷ್ಟ ಆಗ್ತಿಲ್ಲ. ಆ್ಯಂಡ್ ದೆನ್ ಮ್ಯಾಚ್ ಕೂಡ ಆಗ್ತಿಲ್ಲ. ನನಗೆ ಇದು MM93 ಸಖತ್ ಇಷ್ಟ ಆಗೈತೆ ಈ ಜಾಕೆಟು. ಬಟ್ ಪ್ರೈಸು 20,000 ಇದೆ ಗಾಯ್ಸ್. ಪ್ರೈಸು 20,000 ಇದೆ ಇದು. ಅದ್ರ ಜೊತೆಗೆ ಅಲ್ಲಿ ಕೆಳಗಡೆ ಇದೆಯಲ್ಲ, ಅದು ಇಷ್ಟ ಆಯಿತು ನನಗೆ. ಇವಾಗ ರೈನಾಕ್ಸಲ್ಲಿ ಇದನ್ನು ಚೂಸ್ ಮಾಡಿದ್ದಾನೆ. ಸೊ ಇದು ಸೈಜ್ನ ನೋಡೋದಕ್ಕೆ ಹೋಗಿದ್ದಾರೆ. ಅದನ್ನು ಕೊಡಿಸ್ತೀಯ ಗಗನ ನನಗೆ? ಇದು MM93 ಕೊಡಿಸ್ತೀಯ ಅದನ್ನ? ಇದೇ ಮಾತು. A few moments later. ಆಟೋನೆಟಿಯಲ್ಲಿ ನೋಡಿ ಯಾವುದು ಇಷ್ಟ ಆಗಲಿಲ್ಲ ಅಂತ ಇಲ್ಲಿ ರೈಡರ್ ಅರೇನಾಗ ಬಂದ್ಬಿಟ್ಟು ಇಲ್ಲಿ DSC ಜಾಕೆಟ್ನ ತಗೊಂತವನೆ. ಇದು ಹಿಂಗೆ ಬರಬೇಕು ಫ್ಲಾಟು, ಇದು ಆ ಕಡೆ ಹೋಗ್ಬೇಕು. ಇದನ್ನೇನಾದರೂ ವಾಶ್ ಮಾಡಬೇಕು ಅಂದರೆ ಇದನ್ನೆಲ್ಲ ಓಪನ್ ಮಾಡಿ ವಾಶ್ ಮಾಡಿ ಆಮೇಲೆ ಮತ್ತೆ ನೋಡಿ ಯಾವ ಥರ ಇದೆ. ಎಂಪು ಏರ್ ಬ್ಯಾಗ್ ಬಿದ್ದರೆ ಏನೂ ಆಗಬಾರ್ದು ಅಂತ ಹಿಂದೆಗಡೆ. ಆ್ಯಕ್ಚುಲಾಗಿ ಎಲ್ಲರೂ ಬೀಳೋದಕ್ಕಿಂತ ಮುಂಚೆ ಗೇರ್ಸ್ ಯೂಸ್ ಮಾಡಿದ್ರೆ ಅಣ್ಣ ಬಿದ್ದು ಬಂದಮೇಲೆ ಗೇರ್ಸ್ ಯೂಸ್ ಮಾಡ್ತಾವನೆ. ಬಿದ್ದು ಬಂದಮೇಲೆ ಗೇರ್ಸ್ ಯೂಸ್ ಮಾಡ್ತಾವನೆ. वो अलग ही लेवल का बंदा था. ಎಲ್ಲರೂ ಹೆಂಗ್ ಗೊತ್ತಣ್ಣ, ಬಿದ್ರೆ ಏನು ಆಗ್ಬಾರ್ದು ಅಂತ ಗೇರ್ಸ್ ತಗೊಂತಾರೆ. ಇವನು ಹಂಗಲ್ಲ, ಕಡ್ಲೆಕಾಯಿ ಹಾಕೊಂಡ್ ಬಂದಿದ್ದಾದ್ಮೇಲೆ ಬುದ್ಧಿ ಬಂದ್ಮೇಲೆ ಗೇರ್ಸ್ ತಗೊಂತಾ ಇರೋದು. ಅಡ್ಡ ಬಂದಣ ಹೊಡೆದೆ ಏನು ಮಾಡ್ತೀಯಾ? ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅದೇ ತಗೊಂತೀಯ ಗ್ಲೌಸು? ಅದೇ ಹಿಂದೆ ಕೆಳಗೆ ಇದು ಒಳಗೆ ಬರ್ಬೇಕದು, ಅದಕ್ಕೆ ಹಿಂದೆ ನೋಡ್ರಿ, ಫುಲ್ ನಿಯಾನ್. ಇದನ್ನ ತೆಗಿ ಮೊದಲು. ಅವಾಗವಾಗ ನನಗೆ ಈ ಜಾಕೆಟ್ ಕೊಟ್ಬಿಡು. ಅಲ್ಲ, ನೀನಂತೂ ಮನೇಲಿ ಶೋಕೇಶಲ್ಲಿ ಇಕ್ತೀಯ, ನಾನಾದರೂ ಯೂಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಆ ಗಾಡಿನೇ ಓಡಿಸಿಲ್ಲ. ಎಷ್ಟು ಓಡಿಸಿದ್ಯಪ್ಪ ತಗೊಂಡಾಗಿಂದ ಗಾಡಿನ? ಗಾಡಿ ಓಡಿಸೋದು ಮುಖ್ಯ. ಎಷ್ಟು ಹೆಂಗ್ ಮೇಂಟೈನ್ ಮಾಡ್ತೀಯ ಮುಖ್ಯ. ಏನು ವರ್ಷ ನಿಲ್ಸೋದನ್ನ ಮೇಂಟೆನೆನ್ಸ್ ಅಂದ್ಬಿಟ್ರೆ. ಹಲೋ, ಎಷ್ಟು ಓಡಿಸಿದ್ಯಾ? 5,000 ಚಿಲ್ಡ್ರನ್. ಎಷ್ಟು ವರ್ಷ ಆಯಿತು ಗಾಡಿ ತಗೊಂಡು? 1 ವರ್ಷ ಆಯಿತು. 1 ವರ್ಷ 2 ವರ್ಷ ಆಗ್ತದೆ. 2 ವರ್ಷ ಆಗ್ತಾ ಬಂತು. ಗಾಡಿನ 5,000 ಓಡಿಸಿದ್ಯಾ. ನಂದಿನ್ನ 800 ಓಡಿದ್ರೆ 2.25 ವರ್ಷಕ್ಕೆ 50,000 ಕಂಪ್ಲೀಟ್ ಆಗುತ್ತೆ ನನ್ನ ಬೈಕ್ದು. 50,000 ಓಡಿಸಿದ್ದೀನಿ. ನಮ್ಗೆ ಏನಿಲ್ಲ.
ಹಾಂ ನಾವು ಮನೆಗೆ ಮನೆ ಮುಂದೆ ನಿಂತಿರ್ಲಿ ಸಾಕು ನನಗೆ. ಮನೆ ಮುಂದೆ ನಿಂತೀವಿ ವರ್ಷ ನಿಲ್ಲಿಸ್ಬಿಡು. ಸಾಕು. ಇಂಜಿನ್ ಒಳಗಡೆ ಗುಬ್ಬಚ್ಚಿಗಳೆಲ್ಲ ಬಂದು ಗೂಡು ಕಟ್ಟಲಿ. ಹೆಂಗೇಳು ಸೈಲೆನ್ಸರ್ ಒಳಗೆ ಗೂಡು ಕಟ್ಟೋದು ಗುಬ್ಬಚ್ಚಿ ಬಂದು. ಇದು ಒಳಗಡೆ ಕಣೋ, ಈ ಜಾಕೆಟ್ನ ಹಾಕೋದಕ್ಕೂ ಮುಂಚೆ ಇದನ್ನ ಸ್ಕಿನ್ ಥರ ಒಳಗಡೆ. ಆ್ಯಕ್ಚುಲಾಗಿ ಬೇರೆ ಇದ್ರಲ್ಲಿ ಕೊಡಲ್ಲ, ಬಟ್ DSL ಕೊಟ್ಟವನೆ. ಓಪನ್ ಮಾಡು. ಇದು ಓಪನ್ ಮಾಡುವ. ಏಯ್ ಇದೇ ಓಪನ್ ಮಾಡಲ್ಲ. ಓಪನ್ ಐತೆ. ನನಗೆ ಮಕ್ಕಳು ಮಾಡ್ದೆ ಓಪನ್ ಐತೆ. ಓಪನ್ ಐತೆ, ಓಪನ್ ಮಾಡು ಅಂದಿದ್ದು ನಾನು. ಎಲ್ಲ ಓಪನ್ ಐತೆ ತೋರಿಸು. ಇಷ್ಟ ಸೇಕ್ ಮಾಡ್ಬಿಡ್ತಲ್ಲ ಇದು. ಆ ಕಡೆ ಕೊಡೋ ಅಣ್ಣನ ಕೈ ಓಪನ್ ಮಾಡ್ಕೊಡುತ್ತೆ. ಇದು ಯಾವ್ದು ಇದು? ಓಪನ್ ಮಾಡಕ್ಕೆ ಆಯ್ತಿಲ್ವಲ್ಲ. ಅಣ್ಣ ಇದು ಓಪನ್ ಮಾಡು. ಎರಡು ಕಡೆ ಹೇಳಿದ್ರೆ ಓಪನ್ ಆಗ್ತದೆ. ಓಪನ್ ಮಾಡಕ್ ಬರಲ್ಲ. ಎಕ್ಸ್ಪೀರಿಯನ್ಸ್ ಮ್ಯಾಟರ್. ಆಯ್ತು ಆಯ್ತು. ಡಿಸ್ಕೌಂಟ್ ಮಾಡ್ಕೋಣ, ಬರುತ್ತೆ ಮಾಡೋಣ. ತುಮಕೂರಿಂದ ಬಂದಿದ್ದೀವಿ. ಮಾಡೋಣ. ಡಿಸ್ಕೌಂಟ್ ಮಾಡ್ತಾರೆ ಬಿಡು. ನಾವು ವಿಡಿಯೋ ಮಾಡ್ತಿರೋದಕ್ಕಾದ್ರೂ ಡಿಸ್ಕೌಂಟ್ ಮಾಡ್ತಾರೋ ಅಣ್ಣ. ಏನಣ್ಣ? ಡಬಲ್ ವಿಡಿಯೋ ನೋಡ್ರಿ, ಇಲ್ಲಿ ಡಬಲ್ ವಿಡಿಯೋ. ಸೇಫ್ಟಿ ಹಾಕಿ ಯೂಟ್ಯೂಬ್ ಹಾಕ್ತೀವಿ. ಆಯ್ತು. ಇವಾಗ ಅಣ್ಣನ ಹತ್ರ ಡೀಲ್ ಆಗ್ಬೋಣ. ಅಣ್ಣ ವಿಡಿಯೋ ಮಾಡ್ಕೊಡ್ತೀವಿ, ಫ್ರೀ ಹಾಕೋಬೇಡ. ಒಂದು ಬೈಕ್ ಇದೆ ನೋಡಿ, ಏನು ಸಕ್ಕತ್ತಾಗೈತೆ. BMW. ಈ ಥರ ಇದನ್ನೆಲ್ಲ ಬಿಚ್ಚಿ ರೀಅಸೆಂಬಲ್ ಮಾಡೋಷ್ಟೊತ್ತಿಗೆ ತಲೆ ಕೆಟ್ಟಾಗುತ್ತೆ. ಇನ್ನೇನಿಲ್ಲ ಅಣ್ಣ, ಈ ಗ್ಲೌಸು ಮತ್ತು ಈ ಜಾಕೆಟ್ ಎಲ್ಲ ಹೋಗಿ ಶೋಕೇಶ್ಗೆ ಹೋಗ್ತಾವೆ ಅಷ್ಟೇ. ಈಗ ಯಾಕೆ ಡಿಸ್ಕೌಂಟ್ ಇನ್ನೇನು ಯೂಸ್ ಮಾಡಲ್ಲ, ಶೋಕೇಶ್ಗೆ ಇಡ್ತಾನೆ ತಗೊಂಡೋಗಿ. ಡಿಸ್ಕೌಂಟ್ ಮಾಡಿಸೋ. ಡಿಸ್ಕೌಂಟಾ? ಡಿಸ್ಕೌಂಟ್ ಗಗನ್ ಡಿ ರಾಜ್. ಡೇಟ್ ಆಫ್ ಬರ್ತ್ ಹೇಳು. ನಾಳೆ ಬರ್ತಡೇ ಅಣ್ಣ ಒಂದು. ಎಲ್ಲರೂ ಕೇಳ್ತಿದ್ರಲ್ಲ ನಂದು GoPro ಅಲ್ಲಿ ಸ್ವಲ್ಪ ವಿಡಿಯೋ ಪಾಯಿಂಟ್ ಆಫ್ ವ್ಯೂ ಡೌನಲ್ಲಿ ಬರ್ತಿದೆ ಅಂತ. ಸೊ ನೋಡಿ, ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ತೊಗೊಂಡ್ರೆ ಹೈಟ್ ಆಗುತ್ತೆ. ನಾವು ಹೈಟ್ ಇಲ್ಲ ಅಂದರೆ ಮೌಂಟ್ನ ಹೈಟ್ ಮಾಡ್ಕೋಬೇಕಷ್ಟೇ, ಇನ್ನೇನು ಮಾಡೋದಕ್ಕಾಗಲ್ಲ. ಜಮೀರ್ ಒಂದು ಮಾತಾಡ್ತಾನೆ ಕುಳ್ಳ. ಆ್ಯಕ್ಚುಲಾಗಿ ಆ ಮೌಂಟ್, ಆ ಹೆಲ್ಮೆಟಲ್ಲಿರೋ ಮೌಂಟು ಕರೆಕ್ಟ್ ಸೈಜೇನೆ. ಬಟ್ ನಾನು ಕುಳ್ಳ ಇರೋದಕ್ಕೆ ಏನು ಕಾಣಿಸುತ್ತೆ, ನನ್ನ ಬೈಕಲ್ಲಿರೋ ಪಾಯಿಂಟ್ ಆಫ್ ವ್ಯೂ ಫುಲ್ ಡೌನಿಗೆ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಮೌಂಟ್ನ ಮೇಲ್ಗಡೆಗೆ ಹಾಕ್ಕೊಂಡು ಇವಾಗ ಹಿಂಗೆ ಹಾಕ್ಕೊಂಡ್ರೆ ಇವತ್ತಿಂದ ವ್ಯೂ ಸರಿ ಹೋಗುತ್ತೆ. ಇವನು ನಮ್ಮ ಗ್ರೂಪಲ್ಲಿ ವಯಸ್ಸಾಗಿರೋ ಥರ ಕಾಣಿಸಲ್ವಾ ಪ್ರಜ್ಜು? ಏನು ಮಾಡೋಕ್ಕಾಗಲ್ಲ, ವಯಸ್ಸಾಯ್ತು ನೋಡು, ನಾವೆಲ್ಲ ಚಿಕ್ಕ ಮಕ್ಳು ಇದ್ದಂಗೆ ಇದೀವಿ. ಇನ್ನೂ ಬೇಕಾದ್ರೆ ನಾವು PUC ಹುಡುಗರು ಅಂದ್ರೆ ನಮ್ಮನ್ನು ನಂಬಿಡ್ತಾರೆ. ಬಟ್ ಅವನಲ್ಲ, ಇವನು ಯಾರಾದ್ರು ಹೋದ್ರೆ ನಿಮ್ಮ ಅಂಕಲ್ ಅಂತ ಕೇಳ್ತಾರೆ. ನಾನು ಇವನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋದ್ರೆ ವಯಸ್ಸಾಗಿದೆ, ಅಂಕಲ್ ಆಗ್ಬಿಟ್ಟಿದ್ದಾನೆ. ವಯಸ್ಸು ಏನು ಗೊತ್ತಾ, ಒಂದು ದುಡ್ಡು ಉಳಿಸೋ ಐಡಿಯಾ ಏನು ಅಂದರೆ, ನಾವು ರ್ಯಾಪಿಡೋದಲ್ಲಿ ಎಂದು ಬುಕ್ ಮಾಡಿರಲಿಲ್ಲ. ಸೊ ಅಲ್ಲಿ ಬನಶಂಕರಿ ಶೋರೂಮಿಂದ ಆಟೋನೆಟಿಗೆ ಇವನ್ ಫೋನಲ್ಲಿ ಬುಕ್ ಮಾಡಿದ್ವಿ. ಫಸ್ಟ್ ರೈಡ್ಗೆ 50 ರೂಪಾಯಿ ಡಿಸ್ಕೌಂಟು. ಅದಾದಮೇಲೆ ಆಟೋನೆಟಿಯಿಂದ ಇಲ್ಲಿ ಈ ಲೊಕೇಶನ್ಗೆ ಇವನ್ ಫೋನಲ್ಲಿ ಬುಕ್ ಮಾಡಿದ್ವಿ. ಸೊ ಇವನ್ದಕ್ಕೂ 50 ರೂಪಾಯಿ ಡಿಸ್ಕೌಂಟು. ಇವಾಗ ಇಲ್ಲಿಂದ ಮತ್ತೆ ಬನಶಂಕರಿ ಶೋರೂಮ್ ಹತ್ರ ಹೋಗೋದಕ್ಕೆ ನನ್ನ ಫೋನಲ್ಲಿ ಬುಕ್ ಮಾಡಿದ್ದೀವಿ, ಮತ್ತೆ 50 ರೂಪಾಯಿ ಡಿಸ್ಕೌಂಟು. ದುಡ್ಡು ಉಳಿಸೋ ಐಡಿಯಾ ಇವನೇ ಹೇಳ್ಕೊಟ್ಟಿದ್ದು. ದುಡ್ಡು ಉಳಿಸೋ ರೂಪಾಯಿ ಅರ್ಥ ಮಾಡ್ಕೊ. 150 ರೂಪಾಯಿ ಉಳಿಸಿದ್ದೀವಿ. ಏನು ಈ ಥರ ದುಡ್ಡು ಉಳಿಸೋ ಐಡಿಯಾ ಇಂಥವ್ರಿಗೇನೆ ಸಿಗೋದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡ್ದೇನ್ರಿ, ಅಪ್ರಿಲಿಯ ರೆಡಿಯಾಗಿ ಫುಲ್ ಗರ್ಜನೆ ಮಾಡ್ತಾ ಇದೆ, ಗರ್ಜನೆ. ಓ, ಅಣ್ಣವ್ರು ಭಾರಿ ಕಷ್ಟಪಡ್ತಾವ್ರೆ ಸ್ವಂದಲ್ಲಿ ಹೋಗೋದಕ್ಕೆ. ಹೋಗ್ಬಿಟ್ರು. ಅಲ್ಲಿ ಮುಂದಕ್ಕೆ ಹೋಗೋಕ್ಕಾಗಲ್ಲ, ಅಷ್ಟೇ ಹೋಗ್ಬೋದಾ? ಅಯ್ಯೋ, ಇನ್ನೇನು ಟರ್ನಿಂಗೇ ಬಂತಪ್ಪ. ಇನ್ಯಾವ ಖುಷಿಗೆ ಮುಂದಕ್ಕೆ ಹೋದ್ರಣ್ಣ ನೀವು? ಬಸ್ಸು ಕಣಯ್ಯ, ನೀನು ಎಲ್ಲಿ ಬತ್ತೀಯಾ? ಅವ್ನು ನೋಡ್ಲ ಬಸ್ಸವನು ಎಲ್ಲಿ ಹೋಗ್ತಾವನೆ? ರೋಡ್ ಬಿಟ್ಬಿಟ್ಟು ಕೆಳಗಡೆ ಆಫ್ ರೋಡ್ ಮಾಡ್ತಾವನು, ಹೋಗು ಬಸ್ಸವನು.